ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದ್ದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಐತಿಹಾಸಿಕ ಸಿಗಂದೂರು ಸೇತುವೆಯ ಮೇಲೆ ಕರೂರು ಹೋಬಳಿಯ ಸ್ಥಳೀಯ ಜನರು ನಡುರಾತ್ರಿ 12 ಗಂಟೆಗೆ ಧ್ವಜಾರೋಹಣ, ವಂದೇ ಮಾತರಂ ಹಾಗೂ ಭಾರತ್ ಮಾತಾ ಕಿ ಜೈ ಎಂಬ ದೇಶಭಕ್ತಿಯ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಲಾಯಿತು. ಸದಾಶಿವನಗರದ ನಿವಾಸದಲ್ಲಿ ಭಕ್ತಿಪೂರ್ವಕವಾಗಿ ಡಿಕೆಶಿ ಧ್ವಜಾರೋಹಣ ಆಚರಿಸಿದ್ರು. ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ಪತ್ನಿ ಉಷಾ ಜೊತೆ ಧ್ವಜಾರೋಹಣ ಮಾಡಿದ ಡಿಕೆಶಿ ನಂತರ ಸಿಹಿ ವಿತರಿಸಿ ಸ್ವಾತಂತ್ರ್ಯ ಸಂಭ್ರಮಾಚರಣೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಕೆಂಪುಕೋಟೆ. ಧ್ವಜಾರೋಹಣಕ್ಕೂ ಮುನ್ನ ವಂದೇ ಮಾತರಂ ಪೂರ್ಣ ಗೀತೆಯನ್ನು ಅಧಿಕೃತವಾಗಿ ಪ್ರಸಾರ ಮಾಡಲಾಯಿತು. 150 ವರ್ಷ ಪೂರೈಸಿದ ವಂದೇ ಮಾತರಂಗೆ ಜನಗಣಮನದಷ್ಟೇ ಕಾನೂನು ರಕ್ಷಣೆ ನೀಡಿ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 2026 ಜಾರಿಯಾಗಿದೆ. ಇದು ಸಮಸ್ತ ಭಾರತೀಯರಿಗೆ ಹೆಮ್ಮೆ ತಂದಿದೆ. ಬೆಂಗಳೂರಿನ 6 ಪ್ರಸಿದ್ಧ ಹೋಟೆಲ್ಗಳಿಗೆ ಭಾರೀ ದಂಡ ವಿಧಿಸಲಾಗಿದೆ. ಅವಧಿ ಮುಗಿದ ಎಣ್ಣೆ, ಮಾಂಸ ಪತ್ತೆಯಾದ ಹಿನ್ನೆಲೆ ಈ ಕ್ರಮ. ಆಹಾರ ಸುರಕ್ಷತೆ ಮತ್ತು ನೈರ್ಮಲ್ಯ ಲೋಪಕ್ಕೆ ಪಾಲಿಕೆಯಿಂದ ಖಡಕ್ ಎಚ್ಚರಿಕೆ. P5 ಬ್ರೂವರಿ ಮತ್ತು ಕಿಚನ್, ಹಯಾತ್ ಸೆಂಟ್ರಿಕ್, ತಲೈಶೇರಿ ರೆಸ್ಟೋರೆಂಟ್, ನಂದನಾ ಪ್ಯಾಲೇಸ್, ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ, ಸ್ವಾತಿ ಹೋಟೆಲ್ಗಳಿಗೆ ಒಟ್ಟು 1.60 ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ವಿಜಯ್ ಕುಟುಂಬದ ಜೊತೆ ವೇದಿಕೆಯಲ್ಲಿ ಮಿಂಚಿದ ನಟಿ ತ್ರಿಷಾ. ಸ್ವಾತಂತ್ರ್ಯ ದಿನದ ಪೆರೇಡ್ ವೇಳೆ ವಿಜಯ್ ಕುಟುಂಬಸ್ಥರೊಂದಿಗೆ ತ್ರಿಷಾ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ತೆರೆದ ವಾಹನದಲ್ಲಿ ನಿಂತು ಪೆರೇಡ್ನಲ್ಲಿ ನಿರಂತರವಾಗಿ ಸೆಲ್ಯೂಟ್ ಮಾಡಿದ್ದ ವಿಜಯ್. ವೇದಿಕೆಯಲ್ಲಿ ಕುಳಿತಿದ್ದ ವಿಜಯ್ ತಂದೆ ತಾಯಿ ಹಾಗೂ ತ್ರಿಷಾ ತಿರುಗಿ ಸೆಲ್ಯೂಟ್. ಸಂಗೀತ ಡಿವೋರ್ಸ್ ಅರ್ಜಿ ವಾಪಸ್ ಬೆನ್ನಲ್ಲೇ ವೈರಲ್ ಆಯಿತು ವಿಡಿಯೋ.